ನೋಡೋದಕ್ಕೆ ತಿಳಿವಾಗಿರುತ್ತೆ ರೀ. ಅಂದರೆ ಇದು ಮುಷ್ಟಿಗಂಟು ತಾಳಿ ಚೈನ್ ಅಂತಾರೆ. ನಾನು ಈ ತಾಳಿ ಚೈನ್ನ ಇದರಲ್ಲಿ ಇಟ್ಟೀನಿ ರೀ. ಇದು ಸ್ವಲ್ಪ ಡೈಲಿ ಯೂಸ್ ಮಾಡ್ತಿದ್ದೀನಿ ರೀ. ನಾನು ಸ್ವಲ್ಪ ಇದಾಗಿದೆ ಸಾಬೂನೆಲ್ಲ. ನಾನು ಲಾಂಗ್ ನೆಕ್ಲೆಸ್ ಬದಲು ಇವಾಗ ತಾಳಿ ಚೈನ ಇದರಲ್ಲಿ ಇಟ್ಟಿದ್ದೀನಿ. ಈ ಥರ ಇದು ತಾಳಿ ಚೈನ್. ಇದು ಮುಷ್ಟಿಗಂಟು ಚೈನ ಎದೆಳೆ ಅಂತಾರೆ. ಮುಷ್ಟಿಗಂಟು ಅಂದರೆ ಈ ಥರ ಇರುತ್ತೆ ರೀ. ಇದು ಫ್ಲ್ಯಾಶ್ ಈ ಥರ ಇಲ್ಲಿ ನೋಡ್ರಿ, ಹಿಂಗೆ ಗಂಟು ಈ ಥರ ಇರುತ್ತೆ. ಏಯ್ ಬಿಡು. ಇದು ಮುಷ್ಟಿಗಂಟು ಅಂದರೆ ಗಂಟು ಇದೆ ಅಲ್ವಾ, ಒಂದ್ರೊಳಗೆ ಒಂದು ಸೇರಿದ್ದು ಈ ಥರ ಇದೆ ಅಲ್ವಾ. ಇದು ಫುಲ್ ಗಟ್ಟಿ ಇರುತ್ತೆ, ಗಟ್ಟಿ ಬಂಗಾರ ಇದು. ಈ ಥರ ನಾನು ಅಷ್ಟೊಂದು ಡಿಸೈನ ಗ್ರ್ಯಾಂಡಾಗಿ ಮಾಡಿಸಿಲ್ಲ, ಯಾಕಂದರೆ ಡೈಲಿ ಯೂಸ್ ಮಾಡಿದ್ರೆ ತಾಕಿ ಬರಲ್ಲ ಅಂತೇಳಿ ಈ ಥರನೇ ಮಾಡಿಸಿದ್ದೀನಿ. ಇದು ಕಟ್ ಆಗೋದಿಲ್ಲ. ಬಂಗಾರನ ಗಟ್ಟಿ ಪ್ಯೂರ್ ಬಂಗಾರ ಇರುತ್ತೆ, ಭಾಳ ಇರಬೇಕಲ್ಲೇ ಹಿಂಗೆ ಕಟ್ ಆಗೋದಿಲ್ಲ. ಈ ಮಾಂಗಲ್ಯ ಚೈನ್ ನಾನು ಮುಂದೆ ಮಾಡಲನ್ನು ಈ ಥರ ಸಿಂಪಲ್ಲಾಗಿ ಮಾಡಿಸಿದ್ದೀನಿ. ಈ ಥರ ಇದೆ ನೋಡಿ. ಈ ಥರ ಮಾಂಗಲ್ಯ ಚೈನ್ ನಿಮಗೇನಾದರೂ ಮಾಂಗಲ್ಯ ಚೈನ್ ತಾಕಿ ಬರಬೇಕು, ನಮಗೆ ಕಟ್ ಆಗಬಾರ್ದು, ಭಾಳ ದಿವಸ ಡೈಲಿ ಯೂಸ್ ಮಾಡಿದರೂ ಏನೂ ಆಗಬಾರ್ದು ಅಂತೇಳಿ ಅನ್ನೋದು ಆಸೆ ಇತ್ತಂದರೆ ನೀವು ಈ ಥರ ತಾಳಿ ಚೈನ್ನ ಮಾಡಿಸ್ರಿ. ಈ ಥರ ತಾಳಿ ಚೈನ್ ಮಾಡಿಸೋದ್ರಿಂದ ಇದು ಕಟ್ಟೂ ಆಗೋದಿಲ್ಲ, ನೋಡೋದಕ್ಕೂ ಲುಕ್ ಅನಿಸುತ್ತೆ. ಮುಷ್ಟಿಗಂಟು ಇದಕ್ಕೆ ಮುಷ್ಟಿಗಂಟು ತಾಳಿ ಚೈನ್ ಅಂತಾರೆ. ಗಟ್ಟಿಯಾಗಿರುತ್ತೆ. ತಗೋತೀನಿ. ಈ ಥರ ಇದು ಮುಷ್ಟಿಗಂಟು ತಾಳಿ ಚೈನ್ ಅಂತಾರೆ ಇದಕ್ಕೆ. ನೀವು ಸರ್ಪಳಿವು ಅವೆಲ್ಲ ಅಂದರೆ ಅವು ಅಷ್ಟೊಂದು ಡೈಲಿ ಯೂಸ್ ಮಾಡಿದರೆ ಅಷ್ಟು, ನನ್ನ ಪ್ರಕಾರ ನಾ ಯೂಸ್ ಮಾಡಿ ನೋಡಿದ್ದೀನಿ, ಅವು ಅಷ್ಟು ತಾಳ್ಕಿ ಬಂದಿಲ್ಲ ನನಗೆ. ಹಾಗಾಗಿ ನಾ ಈ ತಾಳಿ ಚೈನ್ನ ಇದನ್ನು ಮಾಡಿಸ್ಕೊಂಡಿದ್ದೀನಿ. ಈ ಟೈಪ್ ಇದು